ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೇಗ ಎದ್ದು ರೆಡಿ ಆಗಿದ್ದೀನಿ. ಏನಕ್ಕಂದರೆ ಭರತನಾಟ್ಯಂ ವರ್ಕ್ಶಾಪ್ ಸೇರ್ಕೊಂಡಿದೆ, ಹಾಗಾಗಿ ಹೊರಡೋಣ ಅಂತೇಳಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀನಿ. ಇವಾಗ ಹೋಗೋಣ ಬನ್ನಿ. ಇವಾಗ ಆಟೋ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಹುಡುಗನೇ ಕರ್ಕೊಂಡು ಹೋಗ್ತಾ ಇರೋದು ತೋರಿಸ್ತೀನಿ. ಡ್ರೈವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಈ ಕಡೆ ಫೇಸ್ ತೋರ್ಸೋಕ್ಕಾಗಿಲ್ಲ. ಸರಿ, ಇವಾಗ ಇನ್ನೊಬ್ರು ನಮ್ಮ ಜೊತೆ ಬರ್ತಾರೆ. ಯಾರು ಅಂತ ತೋರಿಸ್ತೀನಿ. ಇವಾಗ ಗೌತಮಿ ಅಕ್ಕ ಬಂದಿದ್ದಾರೆ ನಮ್ಮ ಜೊತೆ. ಇನ್ನು ಟಿಫನ್ ಮಾಡಿಲ್ಲ. ಇವತ್ತು ಷಷ್ಠಿ ಆಗಿರೋದ್ರಿಂದ ನಾಗರಿಗೆ ಹಾಲು ಹಾಕ್ಬಿಟ್ಟು ಆಮೇಲೆ ಟಿಫನ್ ಮಾಡಿಬಿಟ್ಟು ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀವಿ. ಹೌದು, ಇವತ್ತು ಇವ್ರ ಕ್ಲಾಸ್ಗೆ ನಾನು ಮೇಕಪ್ ವರ್ಕ್ಶಾಪ್ಗೆ ಹೋಗ್ತಾ ಇರೋದು, ಅದಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಸರಿ, ಈಗ ಅಲ್ಲಿ ಸಿಗೋಣ ಬನ್ನಿ. ಹಾಲು ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದೆ. ಇದು ಮೈನ್ ಕುತ್ಕೊಂತೀರಾ? ಈಗ ಟಿಫನ್ ತಿನ್ನಕ್ಕೆ ಬರ್ತಾ ಇದ್ದೀವಿ. ರೆಗ್ಯುಲರ್ ಶಾಪ್ ಇದು. ಇಡ್ಲಿ ವಡೆ ತಗೊಂಡಿದ್ದೀನಿ. ಇಡ್ಲಿ ವಡೆ ಇಟ್ಬಿಟ್ಟು ಹೆಂಗೆ ಹೋಗೋದು ನೋಡಿ. ಬರಬೇಕು. ಈ ಕಡೆ ಕಾಣಿಸ್ತಾ ಇದೀವಿ, ಈ ಕಡೆ ಕಾಣಿಸ್ತಾ ಇದೀವ, ಅದನ್ನು ಗಮನ ಇಟ್ಕೋಬೇಕು. ಅದು ಬಂದು ಯಾವುದು? ಅತಃ ಪ್ರಾಣಗಳು. ನಮ್ಮಲ್ಲಿ ಇರುವಂತಹ ಶಕ್ತಿ ಅಂದ್ರೆ ನಮಗೆ ಜ್ಞಾನ. ನಾನು ಸ್ಟೇಜ್ ಕವರ್ ಮಾಡ್ತಾ ಇದ್ದೀನಿ, ನಾನು ಈ ಕಡೆಗೂ ಕವರ್, ಈ ಕಡೆ ಆಡಿಯನ್ಸ್ ಕವರ್ ಮಾಡ್ತಾ ಇದ್ದೀನಿ, ಈ ಕಡೆ ಆಡಿಯನ್ಸ್ ಕವರ್ ಮಾಡ್ತಾ ಇದ್ದೀನಿ, ಇವ್ರನ್ನೂ ಮಾಡ್ತಿದ್ದೀನಿ, ಎಲ್ಲವನ್ನ ಕವರ್ ಮಾಡ್ತಾರೆ. ಇಂಟ್ರೊಡಕ್ಷನ್ ಎಲ್ಲ ಆದಮೇಲೆ ಹೇರ್ ಸ್ಟೈಲು ಹೇಳಿಕೊಟ್ರು. ಯಾವ ಡ್ಯಾನ್ಸಿಗೆ ಯಾವ ಹೇರ್ ಸ್ಟೈಲು ಅಂತ ಹೇಳಿ ಸುಮಾರು ಒಂದು 5-6 ಥರ ಹೇರ್ ಸ್ಟೈಲ್ ತೋರಿಸ್ಕೊಟ್ರು. ಅದಾದಮೇಲೆ ಇವಾಗ ಮೇಕಪ್ಪು ಹೇಳ್ಕೊಡ್ತಾ ಇದ್ದಾರೆ. ಫಸ್ಟು ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕಣ್ಣು ಬಳಿಯೋದಿದೆಯಲ್ಲ, ಅದು ತುಂಬ ಕಷ್ಟ. ಹಾಗಾಗಿ ಅದನ್ನೇ ಫಸ್ಟ್ ತೋರಿಸ್ತಾ ಇದ್ದಾರೆ. ಸೆಲ್ಫ್ ಮೇಕಪ್ ನಾವೇ ಮಾಡ್ಕೋಬೇಕು. 2 ಡೇಸ್ ಇರುತ್ತೆ ಈ ಕೋರ್ಸು. ಹಾಗಾಗಿ ಇವತ್ತು ಫಸ್ಟ್ ಡೇ. ಇವಾಗ ಸರ್ ಹೇಳ್ಕೊಡ್ತಿದ್ದಾರೆ, ಇವಾಗ ನಾವು ಮಾಡ್ಕೋಬೇಕು ಸೆಲ್ಫು. ಹಾಗಾಗಿ ಇವಾಗ ಬೇಸ್ ಹೆಂಗೆ ಹಾಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಭರತನಾಟ್ಯಂ ಡ್ಯಾನ್ಸ್ಗೆ ಹಾಕೊಳ್ಳೋ ಬೇಸೇ ಬೇರೆ, ಹಾಗಾಗಿ ಅವರು ಸ್ವಲ್ಪ ಹೇಳ್ಕೊಡ್ತಾ ಇದ್ದಾರೆ ಸರ್ ಹೆಂಗೆ ಹಾಕೋಬೇಕು ಏನು ಅಂತೇಳಿ. ಮಾಮೂಲಿ ನಾವು ಮಾಡ್ಕೊತೀವಲ್ಲ ಆ ಥರ ಅಲ್ಲ ಈ ಬೇಸು. ಹಾಗಾಗಿ ಹೆಂಗೆ ಏನೇನು ಅಂತ ಹೇಳಿ ಸರ್ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಇಂಟ್ರೊಡಕ್ಷನ್ ಎಲ್ಲ ಫಾಲೋ ಮಾಡಿಕೊಂಡು ನಾವು ಮಾಡ್ಕೊತಾ ಇದ್ದೀವಿ. ಸರ್ ಕ್ಲಾಸ್ ಮಾಡೋದ್ಮೇಲೆ ನಮಗೆ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಬೇಸ್ ಎಲ್ಲ ಹಾಕ್ಕೊಂಡಿದ್ವಿ ನಾವು. ಇನ್ನೂ ಫುಲ್ ಮೇಕಪ್ ಕಂಪ್ಲೀಟ್ ಮಾಡಿರಲಿಲ್ಲ. ಟೈಮ್ ಆಗಿದೆ ಅಂತ ಹೇಳಿ ಊಟಕ್ಕೆ ಬಿಟ್ಟಿದ್ರು. ಹೋಟ್ಲಿಂದ ಕ್ಯಾಪ್ಸಿಕಮ್ ರೈಸ್ ಬಾತ್ ತಂದಿದ್ವಿ, ಅದನ್ನು ತಿಂತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಮತ್ತೆ ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದೀವಿ. ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ನೀವೇ ನೋಡಿ ಹೇಳಿ. ಕಾಣ್ತಿಲ್ಲ, ನನಗೆ ಕಾಣ್ತಿಲ್ಲ. ಸರಿ ತೋರಿಸು. ಒಂದೇ ಲೈನು ದಪ್ಪಕ್ಕಂತೆ ಹಾಕು, ತಿಕ್ಕಾಗಿ. ಬೆಳಿಗ್ಗೆನೇ ಬೇಸ್ ಹಾಕ್ಕೊಂಡಿದ್ವಿ. ಮಧ್ಯಾಹ್ನ ಅದೇ ಬೇಸಲ್ಲಿ ಹೋಗಿ ಊಟ ಮಾಡಿಕೊಂಡು ಇವಾಗ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಊಟ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಐಬ್ರೋ ಫಿಲ್ ಮಾಡ್ಕೊಂಡಿದ್ದೀನಿ. ನಾನು ಕಣ್ಣು ಬಳಿತಾ ಇದ್ದೀನಿ. ಭರತನಾಟ್ಯಂ ಡ್ಯಾನ್ಸ್ಗೆ ಕಣ್ಣು ಸ್ವಲ್ಪ ಉದ್ದ ಇರಬೇಕು. ಒಂದೊಂದು ಡ್ಯಾನ್ಸ್ಗೆ ಒಂದೊಂದು ಥರ. ಈ ಭರತನಾಟ್ಯಂ ಇವತ್ತು ಪ್ರಾಕ್ಟೀಸ್ ಮಾಡ್ತಿರೋದು ನಾವು ಭರತನಾಟ್ಯಂ ಕಣ್ಣು. ದೊಡ್ಡ ಸ್ಟೇಜ್ ಇದ್ದಾಗ ಸ್ವಲ್ಪ ಜಾಸ್ತಿನೇ ಕೊಟ್ಕೊಬೇಕು. ಅವಾಗ ನಮ್ಗೆ ಇಲ್ಲೇ ನೋಡಿದಾಗ ಜಾಸ್ತಿ ಇರುತ್ತೆ. ಸ್ಟೇಜ್ ಅಲ್ಲಿ ನಾವು ದಯವಿಟ್ಟು ಅದು ಕರೆಕ್ಟ್ ಆಗುತ್ತೆ. ಅದನ್ನು ಜಾಸ್ತಿ ಒಂದು ಥರ ಹಾಕಬಾರ್ದು, ನೋಡ್ಕೋಬೇಕು ಆಯ್ತಾ. ಆಲ್ಮೋಸ್ಟ್ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇವಾಗ ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀವಿ. ಇದು ಮಾಮೂಲಿ ನಾವು ಹಾಕೊಳ್ಳೋ ಥರ ಲಿಪ್ಸ್ಟಿಕ್ ಅಲ್ಲ. ಇದಕ್ಕೆ ಔಟ್ಲೈನ್ ಬಂದು ಬ್ಲ್ಯಾಕ್ ಕಲರಲ್ಲಿ ಹಾಕೋಬೇಕು. ಹಾಗಾಗಿ ಸರ್ ಹೇಳ್ತಾ ಇದ್ದಾರೆ ಹೆಂಗೆ ಯಾವುದು ಏನು ಹಾಕ್ಕೋಬೇಕು ಫಸ್ಟು ಅಂತ ಹೇಳಿ.
ಓಕೆ, ಫೈನಲಿ ಔಟ್ಪುಟ್ ಈ ಥರ ಬಂದಿದೆ. ನನಗಂತೂ ಮೇಕಪ್ ಸಖತ್ ಇಷ್ಟ ಆಯಿತು. ಹಂಗೆ ಗೌತಮಿಕ ಸರ್ರು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರು. ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ಅಂತ ಹೇಳಿದ್ರು. ಮೇಕಪ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಮಾಡ್ಕೊಂಡಿದ್ದು. ನಿಮ್ಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಿದ್ರೆ ಅದು ಜಾಸ್ತಿ ಹೆವಿ ಆಗಿದೆ ಅಂತ ಅನಿಸಿರ್ಬೋದು, ಬಟ್ ಕಾಸ್ಟ್ಯೂಮು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಈ ಮೇಕಪ್ ಪರ್ಫೆಕ್ಟ್ ಅಂತೆ. ಅದು ನೋಡೋರಿಗೆ ನಾರ್ಮಲ್ ಆಗಿ ಹೆವಿ ಅನಿಸುತ್ತೆ, ಬಟ್ ಕಾಸ್ಟ್ಯೂಮು ಆಮೇಲೆ ಆ ಸ್ಟೇಜ್ಗೆ ಆ ಲೈಟಿಂಗ್ಸ್ಗೆ ಕರೆಕ್ಟಾಗಿರುತ್ತೆ. ಸೆಲ್ಫ್ ಭರತನಾಟ್ಯ ಮೇಕಪ್ ಆದಮೇಲೆ ಇವಾಗ ದೇವಿ ಮೇಕಪ್ ಹೇಳ್ಕೊಡ್ತಾ ಇದ್ದಾರೆ ಸರ್ರು. ಇದಕ್ಕೆ ಐಬ್ರೋ ಎಲ್ಲ ಫುಲ್ಲು ಡಿಫ್ರೆಂಟಾಗಿ ಬರುತ್ತೆ. ಇದು ಮಾಮೂಲಿ ನಾವು ಮಾಡ್ಕೊಂಡಿದ್ವಲ್ಲ ಸೆಲ್ಫ್ ಆ ಥರ ಬರಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಈ ಮೇಕಪ್ ಎಲ್ಲ ಮುಗಿಸ್ಕೊಂಡು ಕಾಸ್ಟ್ಯೂಮು ಸಹ ಹಾಕಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಫೈನಲಿ ಫೋಟೋಶೂಟು ಮೇಕಪ್ಪು ಎಲ್ಲ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊ ಬಂದಿದ್ದೀನಿ. ಅದು 2 ಸತಿ ವಾಶ್ ಮಾಡಿದ್ದೀನಿ. ಬೇಗ ಈ ಮೇಕಪ್ ಹೋಗಲ್ಲ. ಅಲ್ಲಿಂದ ಇವಾಗ ಹೊರಗಡೆ ಹೋಗೋಣ ಅಂತೇಳಿ ಓಡ್ತಾ ಇದ್ದೀವಿ. ಈಗ ನೆನಪಾಯ್ತು. ಇವಾಗ ಕೂಲ್ ಜಾಯಿಂಟ್ಗೆ ಬಂದಿದ್ದೀವಿ ತಿನ್ನೋದಕ್ಕೆ. ನೀನೇನು ತಗೊಂಡಿದ್ಯಾ? ಬೇಲ್ ಪೂರಿ. ನಮ್ದು ಇನ್ನೂ ಬಂದಿಲ್ಲ. ನಮ್ಮದು ಸ್ಯಾಂಡ್ವಿಚ್ ಆ್ಯಂಡ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ನಂದು. ರೂಪದು ಸ್ಯಾಂಡ್ವಿಚ್ಚು, ಆದರೆ ವೆಜ್ಜು ಅದೇನು ವೆಜ್ ಚೀಸ್ ಸ್ಯಾಂಡ್ವಿಚ್ಚು, ಸ್ವೀಟ್ ಕಾರ್ನ್ ಚೀಸ್ ಸ್ಯಾಂಡ್ವಿಚ್ಚು ಆ್ಯಂಡ್ ಇವ್ರದ್ದು ಏನದು ಐಸ್ ಕ್ರೀಮ್ ಬ್ಲ್ಯಾಕ್ ಕರೆಂಟು, ನನ್ನ ಜ್ಯೂಸ್. ಇವ್ರು ಮಾತ್ರ ಇದು ಮಿಕ್ಸ್ ವೆಜ್ಜು ಆಲ್ರೆಡಿ ತಿಂತಾ ಇದ್ದಾರೆ. ತಿಂತೀರಾ? ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ನನಗೋಸ್ಕರ ಒಂದು ಪಾರ್ಸಲ್ ವೆಯ್ಟ್ ಮಾಡ್ತಾ ಇತ್ತು. ರಿಂಗ್ ಲೈಟ್ ಬುಕ್ ಮಾಡಿದೆ, ಹೇಗಿದೆ ಅಂತ ಚೆಕ್ ಮಾಡ್ತಿದ್ದೆ, ಬಟ್ ಚೆನ್ನಾಗಿರಲಿಲ್ಲ, ಟೂ ಬ್ಯಾಡ್ ಕ್ವಾಲಿಟಿ. ಆ ಅಮೌಂಟ್ಗೆ ಇದು ವರ್ತಲ್ಲ ಅನಿಸ್ತು ಪ್ರಾಡಕ್ಟು, ಹಾಗಾಗಿ ರಿಟರ್ನ್ ಮಾಡಿದೆ. ಇಷ್ಟ ಆಗಿಲ್ಲ. ರಾತ್ರಿ ಡಿನ್ನರ್ಗೆ ಚಿಕನ್ ಬಿರಿಯಾನಿ ಮಾಡ್ಕೊಂಡು ತಿಂದೆ. ಇವತ್ತಿನ ದಿನ ಇಷ್ಟೇ. ಓಕೆ, ಬಾಯ್.